ಫೈನಲ್ ಆಗಿ ದುರಂಧರ್ ಮೂವಿದು ಒಂದು ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ರಣವೀರ್ ಅವರ ಆ್ಯಕ್ಟಿಂಗ್ ಇದ್ರ ಟಾಪ್ ಕ್ಲಾಸ್ ಒಳಗೆ ಕಾಣಕ್ಕೆ ಸಿಗ್ತೈತೆ ನಮಗೆ. ಆನಂತರ ಆದಿತ್ಯ ದಾರ್ ಅವರ ಪ್ರಯತ್ನಗಳ ಬಹಳಷ್ಟು ಯಶಸ್ವಿಯಾಗಿದ್ದಾವೆ ಅಂತೇಳಿ ನನ್ನ ಅನಿಸಿಕೆ. ಇನ್ನು ಮೂವಿದು ಒಂದು ಟ್ರೈಲರ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ನೇ ಸೀನ್ ಸ್ಟಾರ್ಟ್ ಆಗೋದು ಎಲ್ಲಿಂದ್ರ ಅಂದ್ರೆ 1971ರ ವಾರ ಆದ ನಂತರ ಪಾಕಿಸ್ತಾನ ನೋಡಕ್ಕೆ ಭಾಳ ಸೈಲೆಂಟ್ ಇತ್ತು. ಬಟ್ ಅದು ಒಳಗೆ ಹೆಂಗಿತ್ತು ಅನ್ನೋದನ್ನು ಈ ಮೂವಿಯಾಗ ತೋರ್ಸೋಕೆ ಪ್ರಯತ್ನ ಪಟ್ಟರು. ಒಂದನೇ ಸೀನ್ ಅಂತ್ರಿ ಅಲ್ಟಿಮೇಟ್ ಲೆವೆಲ್ ತೋರಿಸಿದಾರೆ ಅಂತ ಹೇಳ್ಬೋದು. ಯಾವ ಕಾರಣಕ್ಕಂದ್ರೆ ಯಾವ ರೀತಿಯಾಗಿ ನಮ್ಮ ಇಂಡಿಯನ್ದವ್ರು ಯಾರೋ ಹೋಗಿ ಅವ್ರ ಕೈಯಾಗ ಸಿಕ್ಕರೆ ಯಾವ ರೀತಿಯಾಗಿ ಅವ್ರನ್ನ ಟ್ರೀಟ್ ಮಾಡ್ತಾರೋ ಅನ್ನೋದನ್ನು ತೋರ್ಸೋಕೆ ಭಾಳಷ್ಟು ಡೀಟೇಲ್ ಆಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದರು. ಅಂದ್ರೆ ಇಲ್ಲ ನೋಡ್ತವಲ್ಲ ಅವರ ಮೈಯಾಗ ಒಂದು ಇವನನ್ನು ಹಾಕಸ ತೂತನ್ನು ಹಾಕಸ ದಾರದ್ಲೇ ಎಳೆದು ಕಟ್ಟಿದಾರು. ಅಂದ್ರೆ ಇದರ ಅರ್ಥ ಎಷ್ಟು ಬ್ರೂಟ್ಯಾಲಿಟಿ ಐತೆ ಅನ್ನೋದು ಮೂವಿ ಒಳಗೆ ಇದ್ರೊಳಗೆ ಅರ್ಥ ಆಕೈತಿ. ಅಂದ್ರೆ ಒಂದು ನಿಮಿಷ ಫಸ್ಟ್ನಾಗ ಒಂದು ನಿಮಿಷ ಏನಿತ್ತಲ್ಲ ಇದರದನ್ನು ತೋರಿಸೋದನ್ನ ಪ್ರಯತ್ನ ಮಾಡಿದರು. ಅಂದ್ರೆ ಒಂದು ಮೂವಿಯ ಬ್ರೂಟ್ಯಾಲಿಟಿಯನ್ನು ವರ್ಣನೆ ಮಾಡೋಕೆ ಇದನ್ನು ತೋರಿಸಿದಾರೆ ಅಂತ ಹೇಳ್ಬೋದು. ಆನಂತರ 4 ನಿಮಿಷದ್ದು ಒಂದು ಲಾಂಗ್ ಟ್ರೈಲರ್ ಆಗಿತ್ತು. ಟ್ರೈಲರ್ ಲಾಂಗ್ ಇದ್ರೂ ಕೂಡ ಭಾಳಷ್ಟು ಏನು ಬೋರಿಂಗ್ ಅನಿಸ್ಲಿಲ್ಲ. ಒಂಥರ ಇಂಟ್ರೆಸ್ಟಿಂಗ್ ಅನಿಸುವಂಥ ಒಂದು ಟ್ರೈಲರ್ ಅಂತ ಹೇಳ್ಬೋದು. ಆನಂತರ ಇದೆಲ್ಲ ಆದ ನಂತರ ಒಂಥರ ಹೇಳ್ಬೇಕಂದ್ರೆ ನಮ್ಮ ರಣಬೀರ್ ಅವರ ಎಂಟ್ರಿ ಸಿಂಪಲ್ ಆದ ಎಂಟ್ರಿ ಇದ್ರೂ ಕೂಡ ಭಾಳಷ್ಟು ರೀತಿಯ ಒಂದಷ್ಟು ಮೈಂಡ್ ಗೇಮನ್ನು ನಾವು ಇಲ್ಲಿ ನೋಡ್ತೇವೆ. ಅಂದ್ರೆ ಯಾವ ಕಾರಣಕ್ಕೆ ಇವರು ರಣಬೀರ್ ಅವರ ಪಾಕಿಸ್ತಾನಿಗೆ ಎಂಟ್ರಿ ಹಾಕಾರ ಅಂದ್ರೆ ಒಂದು ಇಂಡಿಯಾದವ್ರಿಗೆ ಏನು ಇವರು ಟ್ರೀಟ್ ಮಾಡತ್ತಾರಲ್ಲ ಆ ಟ್ರೀಟನ್ನು ಹೊಳ್ಳಿ ಇವ್ರು ಮಾಡಬಾರ್ದು. ಇಂಡಿಯಾದವ್ರು ಮಾಡುವಂಥ ಒಂದು ಮಿಷನ್ ಹೆಂಗಿರ್ತದೆ ಅಂದ್ರೆ ಪಾಕಿಸ್ತಾನದವರ ಕನಸು ಕೂಡ ನೆನಪಾಗಬೇಕು. ಆ ರೀತಿಯಾದ ಮಿಷನನ್ನು ಮಾಡಕ್ಕೆ ನಿಂತಾರೋ ನಮ್ಮ ರಣಬೀರ್ ಸಿಂಗ್ ಅವರ ಇವರ ಮೇನ್ ರೋಲ್ ಒಳಗೆ ಈ ಮೂವಿ ಇರ್ತಾರೋ. ಆನಂತರ ಮೂವಿ ಅಂದಮೇಲೆ ಹಿಂದಿ ಮೂವಿ ಅಂದಮೇಲೆ ಅದರೊಳಗೂ ಕೂಡ ನಮ್ಮ ಸಂಜಯ್ ದಾದಾ ಅವರು ಇರಲಿಲ್ಲ ಅಂದ್ರೆ ಕೆಲಸ ಆಗೋಲ್ಲ. ಸಂಜಯ್ ದತ್ ಅವರನ್ನು ಈ ಒಂದು ಮೂವಿ ಕೂಡ ನಾವು ನೋಡ್ತೇವೆ. ಆಬ್ವಿಯಸ್ಲಿ ಒಂದು ಬೆಸ್ಟ್ ರೋಲ್ ಇವ್ರಿಗೆ ಸಿಕ್ಕೈತೆ ಅಂತ ಹೇಳ್ಬೋದು. ಈ ಮೂವಿ ಒಳಗೆ ಇವರು ಕೂಡ ಭಾಳಷ್ಟು ಪವರ್ಫುಲ್ ಮನುಷ್ಯ ಆದರು. ಬಟ್ ಇವರ ರೋಲ್ ಯಾರ ಕಡೆ ಇರ್ತೈತಿ, ಇವರ ಇಂಡಿಯಾ ಕಡೆ ಇರ್ತಾರೋ ಏನು ಪಾಕಿಸ್ತಾನದವ್ರ ಕಡೆ ಇರ್ತಾರೋ ಅನ್ನೋದನ್ನು ಮೂವಿ ಒಳಗೆ ನೋಡಿ ತಿಳ್ಕೊಬೇಕಾಗೈತಿ. ಟೋಟಲಾಗಿ ಹೇಳೋದಾದ್ರೆ ಆದಿತ್ಯ ದಾರ್ ಅವರ ಒಂದು ಪ್ರಯತ್ನ ಬಹಳಷ್ಟು ಡೀಟೇಲಾಗಿ ಇದ್ರು ಕಾಣ ಐತಿ. ಒಟ್ಟು ಏನು ಹೇಳ್ಬೇಕಂದ್ರೆ ಮೂವಿ ರಿಲೀಸ್ ಆತಂದ್ರೆ ಪಕ್ಕ ಓಡೋ ಚಾನ್ಸ ಭಾಳ ಐತಿ. ಕಾರಣ ಇಂಡಿಯಾ ಪಾಕಿಸ್ತಾನ ಅಂತೇಳಿ ಮೂವಿ ಬಂದ್ರೆ ಅದು ಯಾವುದೇ ಇರಲಿ, ಅಕಸ್ಮಾತಾಗಿ ನಾವು ಇಂಡಿಯಾ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಮ್ಯಾಚ್ ನೋಡೋಕೆ ಹೋದರೂ ಕೂಡ ಅಲ್ಲಿ ಯಾವ ರೀತಿಯಾಗಿ ಹವಾ ಇರ್ತೈತಿ. ಅದೇ ರೀತಿ ಇಂಡಿಯಾ ಮತ್ತು ಪಾಕಿಸ್ತಾನ ಅಂತೇಳಿ ಮೂವಿ ಬಂದ್ರೆ ಅದು ಪಕ್ಕ ಭಾಳಷ್ಟು ಪಾಪ್ಯುಲಾರಿಟಿಯನ್ನು ಪಡ್ಕೊಳೈತಿ. ಅದ್ರೊಳಗೆ ದುರಂಧರ್ ಅನ್ನೋದೊಂದು ಭಾಳಷ್ಟು ಹೈಪನ್ನು ಕ್ರಿಯೇಟ್ ಮಾಡ್ತಾ ಇರೋ ಮೂವಿ. ಈಗಿದ್ದಾಗ ಇದು ಇಂಡಿಯಾ ಪಾಕಿಸ್ತಾನ ಅನ್ನೋ ಕಾನ್ಸೆಪ್ಟ್ ಇಟ್ಟಾರಂದ್ರೆ ಅಲ್ಟಿಮೇಟ್ ಲೆವೆಲ್ ಮೂವಿ ಆಗೋ ಚಾನ್ಸ ಭಾಳ ಐತಿ. ಇನ್ನು ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕಾಗೈತಿ. ಯಾವ ಕಾರಣಕ್ಕಂದ್ರೆ ಎಲ್ಲೂ ಕೂಡ ಮೂವಿ ಸೀನ್ಗಳನ್ನು ಬಿಟ್ಕೊಡ್ಲಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಯಾವ ಸೀನ್ಗೆ ಯಾವ ರೀತಿಯಾಗಿ ಒಂಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಬರಬೇಕು ಅನ್ನೋದನ್ನು ಕಾನ್ಸೆಪ್ಟ್ ವೈಸ್ ಒಂದು ಸೆಟ್ಟನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಒಟ್ಟು ಟೋಟಲಾಗಿ ಮೂವಿ ಡಿಸೆಂಬರ್ 5ನೇ ತಾರೀಕು ರಿಲೀಸ್ ಆಕೈತಿ. ಮೂವಿ ಹೈಪ್ ಮಾತ್ರ ಭಾಳಷ್ಟು ಐತಿ. ಕಾರಣ ಒಂದು ರಣಬೀರ್ ಅವ್ರ ಆ್ಯಕ್ಟಿಂಗ್ ಅಂತ ಹೇಳ್ಬೋದು ನಾವು ಇದ್ರೊಳಗೆ. ಅವ್ರದ್ದು ಮತ್ತು ಸಂಜಯ್ ದತ್ ಅವ್ರ ಆ್ಯಕ್ಟಿಂಗ್ ಆಬ್ವಿಯಸ್ಲಿ ಒಟ್ಟು ನೋಡೋಕೆ ಸಿಗುವಂಥ ಕ್ಲಾಶ್ ಭಾಳಷ್ಟು ಐತಿ ಈ ಒಂದು ಮೂವಿ ಒಳಗೆ. ಇಂಡಿಯಾ ಪಾಕಿಸ್ತಾನ ಅಂದ ಕಾನ್ಸೆಪ್ಟ್ ಐತಲ್ಲ, ಈ ಕಾನ್ಸೆಪ್ಟನ್ನು ಒಂದಷ್ಟು ಅದ್ರೊಳಗೆ ಕಾನ್ಸೆಪ್ಟನ್ನು ನೋಡೋದಾದ್ರೆ ನಾವು ಇದು ಭಾಳಷ್ಟು ಹೈಪ್ ಇರುವಂಥ ಕಾನ್ಸೆಪ್ಟ್ ಆಗೈತಿ. ಆ ಕಾರಣಕ್ಕೆ ಒಂಥರ ಚಲೋ ಮೂವಿ ಓಡೋ ಚಾನ್ಸ ಭಾಳ ಐತಿ. ಓವರಾಲ್ ಆಗಿ ನನ್ನ ಕಡೆಯಿಂದ ಈ ಒಂದು ಮೂವಿಗೆ ಸ್ಟಾರನ್ನು ನೋಡೋದಾದ್ರೆ ನಾವು ಈ ರೀತಿಯಾದ ಒಂದು ಪಾಕಿಸ್ತಾನ ಆಗಲಿ, ಆನಂತರ ನೇಷನ್ ರಿಲೇಟೆಡ್ ಆಗಲಿ, ಇಂಡಿಯನ್ ಆರ್ಮಿ ರಿಲೇಟೆಡ್ ಆಗಲಿ ಯಾವುದಕ್ಕೂ ಸ್ಟಾರನ್ನು ಕೊಡೋದಿಲ್ಲ. ಬಟ್ ಈ ಮೂವಿ ಮಾತ್ರ ನನ್ನ ಪ್ರಕಾರ ಹೇಳ್ತಾನು ಅಲ್ಟಿಮೇಟ್ ಲೆವೆಲ್ ಆಗೋ ಚಾನ್ಸ್ ಐತಿ. ಟ್ರೈಲರ್ ಮಾತ್ರ ಸೂಪರ್ ಡೂಪರ್ ಇತ್ತು ಅಂತೇಳಿ ನನ್ನ ಅನಿಸಿಕೆ. ಟೋಟಲ್ ಆಗಿ ಓವರಾಲ್ ಆಗಿ ಒನ್ ಲೈನ್ ಸ್ಟೋರಿಯನ್ನು ನೋಡೋದಾದ್ರೆ ಪಾಕಿಸ್ತಾನದಲ್ಲಿ ವೀರ ಭಾರತೀಯ ಅಂತ ಹೇಳ್ತಾನೆ ಈ ಒಂದು ಒನ್ ಲೈನ್ ಸ್ಟೋರಿ. ನೋಡೋಣ ಯಾವ ರೀತಿಯಾಗಿ ಇವರು ವೀರರಾಕಾರೋ ಏನೋ ಯಾವ ರೀತಿಯಾಗಿ ಕಾನ್ಸೆಪ್ಟನ್ನು ನೋಡ್ತೇವೆ ನಾವು. ಮತ್ತು ಈ ಒಂದು ಟ್ರೈಲರ್ ಹೋಗಿ ನೋಡಿದಂಗೆ ನಾವು ಡೈಲಾಗ್ ರೈಟಿಂಗ್ ಮಾತ್ರ ಟಾಪ್ ಕ್ಲಾಸ್ ಒಳಗಿದ್ವು. ಅಂದ್ರೆ ಒಂದು ಥಿಯೇಟರಿಂದ ಹೊರಗೆ ಬರೋದು ಮುಂದೆ ಡೈಲಾಗ್ಗಳು ನೆನಪಿರೋ ಚಾನ್ಸ ಭಾಳ ಐತಿ. ಯಾವ ಕಾರಣಕ್ಕಂದ್ರೆ ಒಂದು ಟೀಸರ್ ನೋಡ್ತೇವಲ್ಲ ನಾವು, ಟ್ರೈಲರ್ ಆಗಲಿ ಟೀಸರ್ ಆಗಲಿ ಎರಡೂ ರೋಗು ಒಂಥರ ಡೈಲಾಗ್ ಮ್ಯಾಗ ಫೋಕಸ್ ಭಾಳ ಮಾಡಿದಾರು. ಭಾಳಷ್ಟು ಡೀಟೇಲಿಂಗ್ ಡೈಲಾಗ್ಗಳು ಅದಾವೆ ಅಂತೇಳಿ ನನ್ನ ಅನಿಸಿಕೆ. ಓವರಾಲ್ ಆಗಿ ಚಲೋ ಇತ್ತು. ಒಂದು ಚಲೋ ಕಾನ್ಸೆಪ್ಟ ಚಲೋ ತಮಗೆ ತೆಗೆದಾರು, ಚಲೋ ತಮಗೇನೆ ಇರ್ತದೆ ಅಂತೇಳಿ ನನ್ನ ಅನಿಸಿಕೆ. ಇದಾಗಿತ್ತು ದುರಂಧರ್ ಮೂವಿದ ಒಂದು ಅಫಿಷಿಯಲ್ ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.